ಲಾಲ್ಬಾಗ್ ಸಸ್ಯ ತೋಟ ತಮಗೆಲ್ಲ ತಿಳಿದಿರುವ ಹಾಗೆ 2.5 ಶತಮಾನಗಳ ಕಂಡಿರತಕ್ಕಂಥ ಅಪರೂಪದ ಸಸ್ಯಶಾಸ್ತ್ರೀಯ ತೋಟ. ಇದರಲ್ಲಿ ಬ್ರಿಟಿಷ್ ಕಾಲಘಟ್ಟದಿಂದಲೂ ಕೂಡ ಅಪರೂಪದ ಮರಗಳನ್ನು ದೇಶ ವಿದೇಶ ಮತ್ತು ನಮ್ಮ ದೇಶದ ವಿವಿಧ ಭಾಗಗಳಿಂದ ಇಲ್ಲಿಗೆ ಪರಿಚಯ ಮಾಡಿ ಅವನ ಸಂರಕ್ಷಣೆ ಮಾಡಿ ಇದುವರೆಗೂ ಕೂಡ ನಿರ್ವಹಿಸ್ಕೊಂಡು ಬರಲಾಗ್ತಾ ಇದೆ. ಆದರೆ ವಯಸ್ಸಿನ ಕಾರಣಕ್ಕೋ ಇಲ್ಲ ಒಂದು ಏನಂದರೆ ಮಳೆಗಾಳಿಯ ಹೊಡೆತಕ್ಕೆ ಸಿಕ್ಕಿ ಕೆಲವು ಅಮೂಲ್ಯವಾದಂಥ ಮರಗಳು ಧರೆಗೆ ಉರುಳಿದಂಥ ಸಂದರ್ಭದಲ್ಲಿ ಅವನ್ನು ಸಾಮಾನ್ಯ ರೀತಿಯಲ್ಲಿ ನಾವು ವಿಲೇವಾರಿ ಮಾಡೋದು ಬೇಡ. ಏನು ಇದುವರೆಗೆ ಸುಮಾರು 2.5 ಶತಮಾನಗಳ ಒಂದು ಏನು ಸಂಬಂಧವನ್ನು ಲಾಲ್ಬಾಗ್ ಜೊತೆ ಇಟ್ಕೊಂಡಿದೆ, ಅವು ಮತ್ತೆ ಪ್ರಕೃತಿಯ ಒಡಲಿಗೆ ಸೇರಬೇಕು ಅಂತಕ್ಕಂಥ ಹೆಬ್ಬಯಕೆಯಿಂದ ಅಂಥ ಎಲ್ಲ ಅಮೂಲ್ಯ ಮರಗಳನ್ನು ಸಂಗ್ರಹಿಸಿ ಅವುಗಳನ್ನು ಮರಗೆತ್ತನೆಯ ಮೂಲಕ ಒಂದು ವಿಶೇಷವಾದಂಥ ಶಾಶ್ವತವಾದಂಥ ಕಾಷ್ಟಶಿಲ್ಪಗಳನ್ನು ಮಾಡಿ ಲಾಲ್ಬಾಗ್ನ ಒಂದು ತೆರೆದ ವುಡ್ ಮ್ಯೂಸಿಯಂ ಇದೆ. ಮತ್ತು ಇನ್ನೊಂದು ಇತರೆ ಆಯ್ದ ಭಾಗಗಳಲ್ಲಿ ಅವನ್ನ ಶಾಶ್ವತವಾಗಿ ಸಾರ್ವಜನಿಕರಿಗೆ ಬರ್ತಕ್ಕಂಥ ವೀಕ್ಷಕರಿಗೆ ಪ್ರವಾಸಿಗರಿಗೆ ಒಂದು ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಬಯಕೆಯಿಂದ ಏನು ಜನವರಿ 2, 2026ರಿಂದ 17ರವರೆಗೆ ಸುಮಾರು 16 ದಿವಸಗಳ ಕಾಲ 2ನೇ ರಾಷ್ಟ್ರೀಯ ಮರಗೆತ್ತನೆ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಮರಗೆತ್ತನೆ ಶಿಬಿರದ ಭಾಗವಾಗಿ ಇಲ್ಲಿ ಏನು ತಾವು ನೋಡ್ತಾ ಇದ್ರಿ, 2 ವಿಶೇಷವಾದಂಥ ಸೋಪ್ ಸ್ಟೋನ್ಸು ಕೂಡ ನಾವು ಈಗ ನಮ್ಮ ಎಲ್ಲ ಅನುಭವಿ ಕಾರ್ವರ್ಸು ಶಿಲ್ಪಕಲಾ ಅಕಾಡೆಮಿ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಇದನ್ನು ಕೂಡ ಕಾರ್ವಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ವಿಶೇಷ ಅಂತಂದರೆ ತಮಗೆಲ್ಲ ತಿಳಿದಿರುವ ಹಾಗೆ GH ಕೃಂಬಿಗಲ್, ಗುಸ್ತಾವ್ ಹರ್ಮನ್ ಕೃಂಬಿಗಲ್, ಸೊ ಇಲ್ಲಿ ಲಾಲ್ಬಾಗಿನ ಕ್ಯೂರೇಟರ್ ಆಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ಒಂದು ಮೈಸೂರು ಸಂಸ್ಥಾನದಲ್ಲಿ ಫಸ್ಟ್ ಚೀಫ್ ಆರ್ಕಿಟೆಕ್ಟ್ ಆಗಿದ್ದರು ನಮ್ಮ ಮೈಸೂರು ರಾಜ್ಯಕ್ಕೆ. ತದನಂತರ ಅವರು ಗಾರ್ಡನ್ ಸೂಪರಿಂಟೆಂಟ್ ಆಗಿ ಬಂದರು. ಅವರ ಕೊಡುಗೆ ಇಡೀ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಭಾಳ ಅಪರಿಮಿತವಾದಂಥದ್ದು. ಸೊ ಈಗ ಲಾಲ್ಬಾಗ್ನಲ್ಲಿ ನಾವು ಒಂದು ಕೃಂಬಿಗಲ್ ಹಾಲ್ ಅಂತಕ್ಕಂಥ ಒಂದು ಹಾಲನ್ನು ಕೂಡ ಸಂಪೂರ್ಣವಾಗಿ ನಾವು ಸಂರಕ್ಷಣೆ ಮಾಡಿದ್ವಿ. ಆ ಒಂದು ಕೃಂಬಿಗಲ್ ಹಾಲ್ ಪ್ರದೇಶದಲ್ಲಿ ಇದನ್ನು ಸೂಕ್ತವಾಗಿ ಒಂದು ಏನು ಪ್ರದರ್ಶನಕ್ಕೆ ಇಡ್ತಕ್ಕಂಥ ಉದ್ದೇಶದಿಂದ ಕೃಂಬಿಗಲ್ ಅವರ ಒಂದು ಸಾಧನೆ ಮತ್ತು ಅವರ ಈ ಲೆಗಸಿಯನ್ನು ನಾವು ಈ ಬಹುಕಾಲದವರೆಗೆ ಅದು ಚಿರಸ್ಥಾಯಿಯಾಗಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಕೃಂಬಿಗಲ್ ಅವರ ಒಂದು ಒಟ್ಟಾರೆ ಏನು ಪರಿಕಲ್ಪನೆ ಬರ್ತಕ್ಕಂಥ ರೀತಿಯಲ್ಲಿ ಒಂದು ಕೆತ್ತನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಎಲ್ಲ ಅನುಭವಿ ಏನು ಶಿಲ್ಪಿಗಳು ಶಿಲ್ಪಕಲಾ ಅಕಾಡೆಮಿಯ ಮಾರ್ಗದರ್ಶನದಲ್ಲಿ ಈ ಕೆತ್ತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ GH ಕೃಂಬಿಗಲ್ ಅವರ ಒಂದು ಕೆತ್ತನೆ ಬರುತ್ತೆ. ಅಲ್ಲಿ ನಮ್ಮ ಏನು ತೋಟಗಾರಿಕೆ ಪಿತಾಮಹ ಡಾಕ್ಟರ್ MH ಮರಿಗೌಡರು ಅವರು ಇವತ್ತು ತೋಟಗಾರಿಕೆ ಇಲಾಖೆಗೆ ನೀಡಿರ್ತಕ್ಕಂಥ ಸೇವೆ ಅತ್ಯಂತ ಅಮೋಘವಾದಂಥದ್ದು. ಅವರ ಹೆಸರಿನಲ್ಲಿ ಒಂದು ಈಗ ಮ್ಯೂಸಿಯಂ ಕೂಡ ಲಾಲ್ಬಾಗ್ನಲ್ಲಿ ತಲೆ ಎತ್ತಾ ಇದೆ. ಸೊ ಆ ಒಂದು ಪ್ರದೇಶದಲ್ಲಿ ಶಾಶ್ವತವಾಗಿ ಇರಿಸಲಿಕ್ಕೆ ಅನುವಾಗುವಂತೆ ಮರಿಗೌಡರಿಗೆ ಒಂದು ಟ್ರಿಬ್ಯೂಟನ್ನು ನೀಡ್ತಕ್ಕಂಥ ಅದ್ಭುತವಾದ ಒಂದು ಕಲ್ಲಿನ ಕಲಾಕೃತಿ ಕೂಡ ಈ ಒಂದು ಶಿಬಿರದ ಮೂಲಕ ಮೂಡಿ ಬರುತ್ತೆ.